ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಒಂದು ಕನ್ನಡ ಸಿನಿಮಾ ಬಗ್ಗೆ ಮಾತಾಡೋಣ. ಅದು ಯಾರ್ದೇನಲ್ಲ, ಇದು ನಮ್ಮ ಇತ್ತಿತ್ತಲಿಗೆ ಅವ್ರ ಗ್ರೂಪ್ ತುಂಬ ಫೇಮಸ್. ಯಾರೆಂದರೆ ನಿಮಗೆ ಗೊತ್ತಿರೋದೆ, ಅದು ಹೋದ ತಿಂಗಳು ರಿಲೀಸ್ ಆಗಿತ್ತು. ನಾನು ಯಾಕಂದರೆ ಎಲ್ಲ ಸಿನಿಮಾ ಒಂದು ಸ್ವಲ್ಪ ತಡವಾಗಿ ನೋಡ್ತೀನಿ. ಈ ಶುಕ್ರವಾರ ರಿಲೀಸ್ ಆದ ತಕ್ಷಣ ಹೋಗ್ಬಿಟ್ಟು ಅಷ್ಟೊಂದು ಸಮಯ ಇರೋದಿಲ್ಲ. ಯಾಕಂದರೆ ಶುಕ್ರವಾರ ನಂದು ವರ್ಕಿಂಗ್ ಡೇ, ಶನಿವಾರನೂ ವರ್ಕಿಂಗ್ ಡೇ, ಸಿಗೋದು ಭಾನುವಾರ ಒಂದು ದಿನ. ಸೊ ಅವತ್ತು ಒಂದು ಸ್ವಲ್ಪ ಬೇರೆ ಕೆಲಸದಲ್ಲಿ ದಿನ ಕಳೆದೋಗುತ್ತೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಫ್ರೀಯಾಗಿದ್ದಾಗ ನೋಡ್ತೀನಿ. ಅದು ನೈಟ್ ಶೋ ಮಾತ್ರ. ಸೊ ಹಾಗಾಗಿ ಇದನ್ನು ಸಿನಿಮಾ ನೋಡೋದು ತುಂಬಾ ಲೇಟಾಗಿ ಮಾಡಿದ್ದೀನಿ. ಬಟ್ ನನಗನ್ಸಿದ್ದನ್ನು ನಿಮ್ಗೆ ಹೇಳ್ತೀನಿ. ನಮ್ಮ ರೀಸೆಂಟಾಗಿ ರಿಲೀಸ್ ಆಗಿದ್ದು ರಾಜ್ ಬಿ ಶೆಟ್ಟಿ ಅವ್ರದ್ದು ಸಿನಿಮಾ ರಕ್ಕಸ ಪುರದೊಳಗೆ, ಆ ಸಿನಿಮಾ ಬಗ್ಗೆ ಮಾತಾಡೋಣ. ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಭುತವಾಗಿ ತೆಗೆದಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಬಿಂದಾಸ ಕೂತ್ಕೊಂಡು ನೋಡುವಂಥ ಸಿನಿಮಾ. ಎಷ್ಟು ಚೆಂದ ನೀಟಾಗಿ ತೆಗೆದಿದ್ದಾರೆ ಅಂದರೆ ಅಷ್ಟು ಸೂಪರಾಗಿ ಬರೆದಿದ್ದಾರೆ. ನಿಮಗೆ ಕಥೆದು ಒಂದು ಸಣ್ಣ ಲೈನಲ್ಲಿ ಹೇಳ್ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ, ಇದು ನಾರ್ಮಲ್, ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಆಮೇಲೆ ಒಂದು ನಿಷ್ಠಾವಂತ ಅಧಿಕಾರಿದು ಮತ್ತು ಅವನು ಫ್ಯಾಮ್ಲಿದು ಒಂದು ಇಶ್ಯೂ ಆಗಿರುತ್ತೆ. ಪಾಪ ಅವನು ಅದರಲ್ಲೇ ಅವನು ಹೆಂಡತಿ ಆಕ್ಸಿಡೆಂಟ್ ಆಗಿಬಿಟ್ಟು ತೀರೋಗ್ಬಿಟ್ಟಿರ್ತಾಳೆ. ಸೊ ಅದರಲ್ಲೇ ಇವನು ಅದೇ ಇದರಲ್ಲೇ ಇರ್ತಾನೆ, ಟ್ರೀಟ್ಮೆಂಟ್ ತೊಗೊತಾ ಇರ್ತಾನೆ. ಸೊ ಸತ್ತೋದೋಣ ಬದುಕಿ ಥರ ತಿಳ್ಕೊಂಬಿಟ್ಟು ಬದುಕ್ತಾ ಇರ್ತಾನೆ. ಒಂದು ಸ್ವಲ್ಪ ಇದು ಪ್ರಾಬ್ಲಮ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ತೊಗೊತಾ ಇರ್ತಾನೆ. ಅದೇ ರಾಜ್ ಬಿ ಶೆಟ್ಟಿಯವರು ಆ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ, ಪೊಲೀಸ್ ಕ್ಯಾರೆಕ್ಟರು. ಸೊ ಅವರು ಒಂದಿನ ಅವರು ವೈಫ್ ಆಕ್ಸಿಡೆಂಟ್ ಆದಮೇಲೆ ಅವರು ಸ್ವಲ್ಪ ತಲೆ ಪ್ರಾಬ್ಲಮ್ ಎಲ್ಲ ಆದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊತಾ ಇರ್ತಾರೆ. ಸೊ ತಿರ್ಗಾ ಅವರು ಡ್ಯೂಟಿಗೆ ಜಾಯ್ನ್ ಆಗಬೇಕಾದ್ರೆ ಅವ್ರಿಗೆ ರಕ್ಕಸಪುರದೋಳು ಒಂದು ಊರದಲ್ಲಿ ಹಾಕ್ತಾರೆ. ಸೊ ಆ ಊರದಲ್ಲಿ ಹಾಕಿದಾಗ ಸೊ ಅಲ್ಲಿ ಏನಾಗುತ್ತೆ, ಒಂದಿನ ಒಂದು ಕ್ರೈಮ್ ಆಗುತ್ತೆ. ಸೊ ಅಲ್ಲಿ ಒಂದು ಕ್ರೈಮ್ ಅಂದರೆ ಅಲ್ಲೊಬ್ಬ ಸೈಕೋ ಕಿಲ್ಲರ್ ಇರ್ತಾನೆ. ಅದು ಸೈಕೋ ಕಿಲ್ಲರ್ ಅನ್ನೋದು ಏನು, ಅವರು ಟ್ವಿನ್ಸ್ ಬ್ರದರ್ ಇರ್ತಾರೆ. ಆ ಇದರಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಕನ್ನಡಕ್ಕೆ ಒಂದು ಸೂಪರ್ ವಿಲನ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಅವ್ರ ಹೆಸರು ಅನಿರುದ್ಧ್ ಭಟ್ ಅಂಥೇಳಿ. ಅಷ್ಟು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಇದೆ ಇಂಡಸ್ಟ್ರಿಯಲ್ಲಿ. ಅವ್ರಿಗೆ ಚಾನ್ಸ್ ಕೊಡಬೇಕಂತ ನಾನು ಕೇಳ್ಕೊತೀನಿ. ಎಲ್ಲರೂ ನಿರ್ಮಾಪಕರಾಯಿತು, ನಿರ್ದೇಶಕರಾಯಿತು, ಇಂಥ ಒಳ್ಳೆಯ ಕಲಾವಿದನಿಗೆ ಸಪೋರ್ಟ್ ಮಾಡಿದ್ರೆ ಸೊ ನಮ್ಮದು ಇನ್ನೂ ಸ್ಟ್ರಾಂಗಾಗಿ ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ. ಸರಿ, ಮತ್ತು ನಾನು ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಇವಾಗ. ಸೊ ಆಮೇಲೆ ಇದೇನೆಂದರೆ, ಅಲ್ಲಿ ಆ ಊರಲ್ಲಿ ಕೊಲೆ ಆಗೋಕ್ಕೆ ಒಂದು ಸ್ಟಾರ್ಟ್ ಆಗ್ತವೆ. ಹೆಂಗಂತಂದರೆ, ಈ ವಯಸ್ಸಿಗೆ ಬಂದಿರ್ತಾರಲ್ಲ ಹೆಣ್ಮಕ್ಳು, ಅಂದರೆ ಈಗ ಮದುವೆ ಫಿಕ್ಸ್ ಆದವರು, ಆಮೇಲೆ ಸ್ವಲ್ಪ ಈಗ ಕಾಲೇಜಲ್ಲಿ ಓದೋರು ಅವರೆಲ್ಲ ಇರ್ತಾರೆ. ಸೊ ಇವನು ಒಬ್ಬ ಸೈಕೋ ಕಿಲ್ಲರ್ ಇರ್ತಾನಲ್ಲ, ಅಣ್ಣ ತಮ್ಮ ಟ್ವಿನ್ಸ್ ಬ್ರದರ್ಸ್. ಸೊ ಅವನಿಗೆ ಏನಂದರೆ, ಅವನ ತಮ್ಮನ ಮೇಲೆ ಭಯಂಕರ ಪ್ರೀತಿ. ಅವನಿಗೆ ಯಾವಾಗಿದ್ದು ಸೈಕೋಸಮ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ, ಅವ್ನು ಚಿಕ್ಕವನಿದ್ದಾಗ ಅವ್ರ ತಮ್ಮ ಆಟ ಆಡ್ತಾ ಅವ್ರ ತಮ್ಮಗೆ ಒಂದು ಸ್ವಲ್ಪ ಅಷ್ಟೊಂದು ಮೆಚ್ಯೂರಿಟಿ ಮೈಂಡ್ ಇರೋದಿಲ್ಲ. ಅವನೊಂದು ಸ್ವಲ್ಪ ಬುದ್ಧಿಮಂತ ಇರ್ತಾನೆ. ಸೊ ಅಷ್ಟರಲ್ಲಿ ಇವನು ಸ್ವಲ್ಪ ಜಾಣ ಇರ್ತಾನೆ. ಸ್ವಲ್ಪ ಅವನು ಸೆಕ್ಯೂರ್ ಮಾಡ್ತದೆ, ರಕ್ತ ಸಂಬಂಧ ಅಲ್ಲ. ಸೊ ಒಬ್ಬರನ್ನೊಬ್ಬರು ಕಾಪಾಡೋದು ಸಹಜ ಅಣ್ಣ ತಮ್ಮಂದಿರಲ್ಲಿ. ಸೊ ಆ ಥರ ಇವನು ತಮ್ಮನ್ನು ಕಾಪಾಡ್ತಾ ಇರ್ತಾನೆ. ಸೊ ತಮ್ಮ ಒಂದಿನ ಅವರು ಫ್ರೆಂಡ್ ಜೊತೆ ಆಟ ಆಡ್ಬೇಕಾದ್ರೆ ಒಂದು ಹೆಣ್ಣು ಹುಡುಗಿ ಇರುತ್ತೆ. ಸೊ ಹೆಣ್ಣು ಹುಡುಗಿ ಇರ್ಬೇಕಾದ್ರೆ ಹಾಗೆ ಸುಮ್ಮನೆ ಈಗ ನಾನು ನಿನ್ನ ಮದುವೆ ಮಾಡ್ಕೊತೀನಿ, ನನ್ನ ಮದುವೆ ಮಾಡ್ಕೊತೀನಿ ಅಂತ ಇರ್ತಾರಲ್ಲ. ಸೊ ಹಾಗೆ ಇವನು ಅವಳಿಗೆ ಅಂದಾಗ ಅವನ ಜೊತೆಯಲ್ಲಿ ಇದ್ದೋ ಹುಡುಗರು ಏನು ಮಾಡ್ಬಿಡುತ್ತೆ, ನೀ ಮದುವೆ ಆಗ್ತದೆ ಸುಮ್ಮನೆ ಹಂಗೆ ತಳ್ಳಿಬಿಡ್ತಾರೆ. ಸೊ ಅದೇನು ಆಗ್ಬಿಡುತ್ತೆ, ಅದೊಂದು ಸೈಕೋಸಿಮ್ ಇದಕ್ಕೆ ತಿರುಗಿಬಿಡುತ್ತೆ. ಅವರನ್ನು ನೋಡ್ತಾನೆ ಇವನು ಹೊಡಿಯೋದನ್ನು. ಸೊ ಇವನು ಏನು ಮಾಡ್ಬಿಡ್ತಾನೆ, ನನ್ನ ತಮ್ಮಗೆ ಹೊಡಿತಾರೆ ನೀವು ಅಂದ್ಬಿಟ್ಟು ಅವನು ಅವ್ರಿಗೆ ಹೊಡಿತಾನೆ. ಆವಾಗಿಂದ ಅದೊಂದು ಸ್ವಲ್ಪ ನಿಧಾನಕ್ಕೆ ಸ್ಯಾಡಿಸಮ್ ಒಳಗಡೆ ಬೆಳೀತಾ ಹೋಗುತ್ತೆ. ಅವನು ಆವಾಗಿಂದ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ, ನನ್ನ ತಮ್ಮ ಯಾರನ್ನ ನನಗೆ ತೋರಿಸ್ತಾನೋ ಸೊ ನನ್ನ ತಮ್ಮಗೆ ಅವನ ತೊಗೊಂಬಂದು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಸೊ ಆವಾಗ ಅಲ್ಲಿಂದ ಅದು ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಆ ವಿಚಾರದಿಂದ. ಸೊ ಅದು ಹೆಂಗಂದರೆ, ಇವನೇನು ಈಗ ತಮ್ಮ ಯಾರನ್ನ ನೋಡ್ಬಿಟ್ಟು ಬಟ್ ಮಾಡ್ಬಿಟ್ಟು ತೋರಿಸ್ಬಿಟ್ಟು ಅಣ್ಣ ನನಗೆ ಇವಳು ಇಷ್ಟ ಆಗಿದ್ದಾಳೆ ಅಂತ ಹೇಳಿದ ತಕ್ಷಣ ಇವನು ಮೊದಲೇ ಅರ್ಬುದ್ಧಿ. ಇವನಿಗೇನು ಅಷ್ಟೊಂದು ತಲೆ ಇರುತ್ತೆ, ಅಣ್ಣ ಏನು ಮಾಡ್ತಾನೆ ಅಂತ ಹಿಂಗೆ ಗೊತ್ತಿರಲ್ಲ, ಕೊಂದಾಗ್ತಿರ್ತಾನೆ. ಇವನು ಏನು ಮಾಡಿಬಿಡ್ತಾನೆ, ಅವ್ನು ತಮ್ಮ ಸತ್ತೋಗಿರ್ತಾನೆ. ಹೌದು, ಸತ್ತೋಗಿರ್ತಾನೆ, ಅದು ನಿಮ್ಗೆ ಹೇಳಿಲ್ಲ. ತಮ್ಮ ಸತ್ತು ಹೋಗ್ಬಿಟ್ಟಿರ್ತಾನೆ.
ತಮ್ಮ ಸತ್ತು ಹೋಗ್ಬಿಟ್ಟಿರ್ತಾನೆ. ಅವ್ನ ಮಿಡ್ಲಲ್ಲಿ ಅವನಿಗೆ ಯಾರ ಬುದ್ಧಿಯಿಂದ ಸತ್ತು ಹೋಗಿರ್ತಾನೆ. ಸೊ ಸತ್ತು ಹೋಗಾದ್ಮೇಲೆ ಏನಾಗ್ಬಿಡುತ್ತೆ, ಇವನು ಅವನೇ, ಇವನು ಸೈಕೋನೆ. ಇವನು ಏನಂತಂದರೆ ಈ ಹೀರೋ ಈ ವಿಲನ್ ಇಬ್ಬರದು ಸೇಮ್ ಮೈಂಡಲ್ಲೇ ಇರ್ತಾನೆ. ಒಬ್ಬನು ಒಳ್ಳೇದನ್ನು ಆಲೋಚನೆ ಮಾಡ್ತಾರೆ, ಒಬ್ಬನು ಕೆಟ್ಟದ ಆಲೋಚನೆ ಮಾಡ್ತಾನೆ. ಹೆಂಗಂದರೆ ಇಲ್ಲಿ ಹೀರೋಗೆ ಏನಾಗಿರುತ್ತೆ, ವೈಫ್ ಸತ್ತು ಹೋಗಿರ್ತಾನೆ ಆಕ್ಸಿಡೆಂಟ್ ಆಗಿಬಿಟ್ಟು. ಸೊ ಬಟ್ ಅವನು ಏನು ಮಾಡಿರ್ತಾನೆ, ನನ್ನ ವೈಫ್ ನನ್ನ ಜೊತೆಗಿದ್ದಾಳೆ ಅಂದ್ಬಿಟ್ಟು ಜೀವನ ಹಂಗೆ ಸಾಗಿಸ್ತಾನೆ ಇರ್ತಾನೆ. ಸೊ ಆ ಆಲೋಚನೆಯಲ್ಲಿ ಅವನಿಗೆ ಮೆಂಟಲಿ ಇಲ್ನೆಸ್ ಆಗಿರುತ್ತೆ. ಸೊ ಇಲ್ಲಿ ವಿಲನ್ಗೆ ಏನಾಗಿರುತ್ತೆ, ಅವನಿಗೂ ಇಲ್ನೆಸ್ ಆಗಿರುತ್ತೆ, ಮೆಂಟಲಿ ಇಲ್ನೆಸ್. ಯಾವ ಥರ, ತಮ್ಮ ಸತ್ತೋಗಿರ್ತಾನಲ್ಲ, ಈ ಸತ್ತೋಗಿದ್ದೀನಿ, ನಮ್ಮ ತಮ್ಮ ಸತ್ತೋಗಿಲ್ಲ ಅಂದ್ಕೊಂಬಿಟ್ಟು ನನ್ನ ಜೊತೆಗೆ ಇದಾನಂತ ತಿಳ್ಕೊಂಡು ಅವನು ಲೈಫ್ನ ನಡೆಸ್ತಾ ಇರ್ತಾನೆ. ಸೊ ಅಂದರೆ ಹೂವೆ ಮಾಡ್ಕೊತಾ ಇರ್ತಾನೆ. ಆ ಕಡೆ ವಿಲನ್ನು ನನ್ನ ವೈಫ್ ಸತ್ತೋಗಿಲ್ಲ ಅಂತ ಅವನು ಹೂವೆ ಮಾಡ್ಕೊಂಡು ಅವನ ಜೀವನ ಅವನು ನಡೆಸ್ತಾ ಇರ್ತಾನೆ. ಇಲ್ಲಿ ವಿಲನ್ನು ಇವನು ಅಪೋಸಿಟ್ ಕ್ಯಾರೆಕ್ಟ್ರಲ್ಲಿ ಇವನು ಕೆಟ್ಟದಾಗ ಆಲೋಚನೆ ಮಾಡೋನು, ಇವನು ಒಳ್ಳೆಯದಾಗ ಆಲೋಚನೆ ಮಾಡೋನು. ಅಂದರೆ ಎರಡೂ ರೀತಿಯಲ್ಲೇ ಮೆಂಟಲಿ ಇಲ್ನೆಸ್ ಇರುತ್ತೆ ಅನ್ನೋದನ್ನು ಭಾಳ ನೀಟಾಗಿ ಇದರಲ್ಲಿ ತೋರಿಸಿದ್ದಾರೆ. ಸೊ ಇವನೇನು ಮಾಡ್ತಿರ್ತಾನೆ, ತಮ್ಮ ಸತ್ತೋಗಿರ್ತಾನಲ್ಲ, ನೋಡಿ ಇವ್ನು ನಮ್ಮ ತಮ್ಮ ಬದುಕಿದ್ದಾನೆ ಅಂದ್ಕೊಂಬಿಟ್ಟು ಸೊ ಆ ಮೇಲೆ ಬದುಕ್ತಾ ಇರ್ತಾನೆ. ಸೊ ಏನು ಮಾಡಿಬಿಡ್ತಾನೆ ಇವನಷ್ಟಕ್ಕೆ ಇವನೇ ಹೂವೆ ಮಾಡ್ಕೊಂಡು ಯಾರ್ಯಾರು ಇವನ ಕಣ್ಣಿಗೆ ಕಾಣ್ತಾ ಇರ್ತಾರೆ, ನನ್ನ ತಮ್ಮ ಇವನ ಜೊತೆ ಇನ್ನೂ ಮದುವೆ ಆಗಬೇಕಂತ ಇದ್ದಾನೆ. ಸೊ ಇವಳು ಏನು ಮಾಡಿಬಿಡೋದು, ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಬಂದ್ಬಿಡೋದು. ಕರ್ಕೊಂಬಂದು ಅವ್ರಿಗೆ ಈ ತಾಂಬೂಲ ಕೊಟ್ಬಿಟ್ಟು ಸೀರೆ ಕೊಟ್ಬಿಟ್ಟು ಊಟಕ್ಕೂ ನನ್ನ ತಮ್ಮ ನಿನ್ನ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳೋದು. ಸೊ ಅವನು ಎಲ್ಲಿ ನಿನ್ನ ತಮ್ಮ ಅಂತ ಕೇಳಿದಾಗ ನನ್ನ ತಮ್ಮ ಅಲ್ಲಿದ್ದಾನೆ ಅಂತ ಇವ್ನು ತೋರಿಸ್ತಾ ಇರ್ತಾನೆ. ಬಟ್ ಅವ್ನು ಸತ್ತೋಗಿರ್ತಾನೆ. ಬಟ್ ಇವ್ನು ಭ್ರಮೇಲಿ ಅವ್ನು ಇರ್ತಾನೆ. ಈಗ ಇವರು ಕಿಡ್ನ್ಯಾಪ್ ಮಾಡ್ಕೊಂಬಂದು ನಿಮ್ಮ ತಮ್ಮ ಅಂತ ಕೇಳೋದು ಸಹಜ. ಕೇಳಿದ ತಕ್ಷಣ ಇವನಿಗೆ BP ರೈಸ್ ಆಗ್ಬಿಡೋದು. ನನ್ನ ತಮ್ಮ ಅಲ್ಲಿದ್ದಾನೆ, ನಿನಗೆ ಕಾಣಿಸ್ತಾ ಇಲ್ಲ. ಅವ್ರು ಕಾಣಿಸಲ್ಲ ಅಂದ ತಕ್ಷಣ ನೀ ಸುಳ್ಳು ಹೇಳ್ತಾ ಇದೆಯಾ ಅಂದ್ಬಿಟ್ಟು ಏನು ಮಾಡ್ಬಿಡ್ತಾನೆ, ಅವ್ರಿಗೆ ಕೊಲೆ ಮಾಡಿಬಿಡ್ತಾ ಇರ್ತಾನೆ. ಸೊ ಹಾಗಾಗಿ ಕೊಲೆ ಪ್ರಕರಣಗಳು ಅಲ್ಲಿ ನಡೀತಾ ಇರ್ತವೆ. ಇದೇ ರೀತಿಯಲ್ಲಿ ಇದೇ ಸೀರೀಸಾಗಿ ನಡೀತಾ ಇರ್ತವೆ. ಸೊ ಅಲ್ಲಿ ಏನಂತ ಅವ್ರನ್ನ ಏನು ಮಾಡಿಬಿಡ್ತಾನೆ, ಕೊಂದುಬಿಟ್ಟು ಮಖ ಸುಟ್ಟಾಕ್ಬಿಟ್ಟು ಹಾಕ್ತಿರ್ತಾನೆ. ಮಖ ಸುಟ್ಟುಬಿಟ್ಟು ಊರಲ್ಲಿ ಬಿಸಾಕ್ತಾ ಇರ್ತಾನೆ, ಭಯ ಹುಟ್ಟಿಸ್ತಾ ಇರ್ತಾನೆ. ಸೊ ಹಿಂಗೆ ಆಗ್ತಾ ಈ ವಿಲನ್ನ ನಮ್ಮ ರಾಜ್ಬಿ ಶೆಟ್ಟಿಯವರು ನೀಟಾಗಿ ಟ್ರ್ಯಾಕ್ ಮಾಡ್ಕೊಂಡು ಟ್ರ್ಯಾಪ್ ಮಾಡ್ತಾರೆ. ಭಾಳ ನೀಟಾಗಿ ಮಾಡ್ತಾರೆ. ಯಾಕಂದರೆ ರಾಜ್ಬಿ ಶೆಟ್ಟಿಯವರು ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ. ಒಂದು ಒಳ್ಳೆಯ ನಿಷ್ಠಾವಂತ ಅಧಿಕಾರಿ. ಅವ್ರ ವೈಫ್ ಸತ್ತು ಹೋಗಿದ್ದಕ್ಕೆ ಸಿನಿಮಾಲ್ಲಿ ಅವ್ರು ಹಂಗಾಗಿರ್ತಾರೆ. ಬಟ್ ಇದರಲ್ಲಿ ಅವ್ರು ತುಂಬಾ ಬ್ರಿಲಿಯಂಟ್ ಆಗಿರ್ತಾರೆ ಸಿನಿಮಾಲ್ಲಿ. ಸೊ ನೀಟಾಗಿ ಟ್ರ್ಯಾಕ್ ಮಾಡಿಬಿಟ್ಟು ಏನು ಎಂತ ಎಲ್ಲಾಗಿದೆ ಮಿಸ್ಟೇಕ್ಸ್ ಎಲ್ಲ ನೀಟಾಗಿ ಟ್ರ್ಯಾಕ್ ಮಾಡಿ ಇವನೇ ಅಂತ ಗೊತ್ತಾದಮೇಲೆ ಟ್ರ್ಯಾಪ್ ಮಾಡ್ತಾರೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಇಬ್ಬರಿಗೂ ಒಂದು ಫೈಟ್ ಇದೆ. ಆ ಫೈಟ್ ನೀವು ನೋಡಿದ್ರಂದರೆ ಅದೊಂದು ಮಿನಿಮಮ್ ಒಂದು 20 ಮಿನಿಟ್ಸ್ ಫೈಟ್ ಇದೆ ಇಬ್ಬರಿಗೂ. ಆಮೇಲೆ ಅದರಲ್ಲಿ ಅನಿರುದ್ಧ್ ಭಟ್ ಅವ್ರ ಆ್ಯಕ್ಟಿಂಗ್ ನೀವು ನೋಡಿದ್ರೆ ಹವರ್ ಹೋಗ್ಬಿಡುತ್ತೆ. ಅದರಲ್ಲಿ ರಾಜ್ಬಿ ಶೆಟ್ಟಿಯವರು ಸೈಡ್ ಹೊಡೆದ್ಬಿಡ್ತಾರೆ. ರಾಜ್ಬಿ ಶೆಟ್ಟಿಯವರು ಇಟ್ ಈಸ್ ಸೂಪರ್ ಆ್ಯಕ್ಟರ್. ಬಟ್ ಆದರೆ ಅನಿರುದ್ಧ್ ಭಟ್ ಮುಂದೆ ಸ್ವಲ್ಪ ರಾಜ್ಬಿ ಶೆಟ್ಟಿಯವರು ಡೌನ್ ಕಾಣ್ತಾರೆ ಆ ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗಲ್ಲಿ. ನಿಜವಾಗ್ಲೂ ಇದರಲ್ಲಿ ಅಪ್ರಿಸಿಯೇಷನ್ ಮಾಡಬೇಕಾಗಿದ್ದು ರಾಜ್ಬಿ ಶೆಟ್ಟಿಗಿನ ಅನಿರುದ್ಧ್ ಭಟ್ ಅವ್ರನ್ನ ನಾವು ಅಪ್ರಿಸಿಯೇಷನ್ ಮಾಡಬೇಕು. ನ್ಯೂ ಕಮ್ಮರ್ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ಅವರು ಭಾಳ ಇಷ್ಟ ಆದ ಈ ಸಿನಿಮಾಲ್ಲಿ. ನೀಟಾಗಿ ಟ್ರ್ಯಾಪ್ ಮಾಡಿ ಸೊ ವಿಲನ್ನ ಕೊಲೆಗಾರನ ಕಂಡು ಹಿಡಿತಾರೆ. ಸೊ ಆಮೇಲೆ ಜೈಲಿಗೆ ಒಪ್ಪಿಸ್ತಾನೆ. ಇಷ್ಟೇ ಸಿನಿಮಾಲಿ ಇರೋದು ಸ್ಟೋರಿ. ಅದೇನು ಆಮೇಲೆ ಭಾಳ ನೀಟಾಗಿದೆ. ಆಮೇಲೆ ಇದರಲ್ಲಿ ಗ್ರಾಫಿಕ್ಸ್ ವರ್ಕ್ ಆಯಿತು, ಸ್ಟೋರಿ ಲೈನ್ ಆಯಿತು, ಹೇಳೋದಾಯಿತು, ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ರಾಜ್ಬಿ ಶೆಟ್ಟಿಯವರು ಗೊತ್ತಲ್ಲ ನಿಮಗೆ, ಹೆಂಗಾದ್ರು ಸ್ಟೋರಿ ಲೈನ್ ಯಾವಾಗಲಾದರೂ ಸ್ಟ್ರಾಂಗ್ ಆಗೇ ಇರುತ್ತೆ. ಆಮೇಲೆ ಇದರಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಜ ಹೇಳ್ಬೇಕಂದ್ರೆ ಈ ಥರ ಸ್ಟೋರಿ ಲೈನ್ ಈ ಶೆಟ್ಟರ್ ಗ್ಯಾಂಗ್ ಬಂದಾದ ಮೇಲೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಭಾಳ ನೀಟಾಗಿ ಸ್ಟೋರಿ ಹೇಳ್ತಾಯಿದೆ. ಆಮೇಲೆ ಗ್ರಾಫಿಕ್ಸು ಕೂಡ ಭಾಳ ನೀಟಾಗಿ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ಭಾಳ ನೀಟಾಗಿ ಯೂಸ್ ಮಾಡಿದ್ದಾರೆ. ಗ್ರಾಫಿಕ್ಸು ಕೂಡ ಅಷ್ಟು ಅದ್ಭುತವಾಗಿ ಯೂಸ್ ಮಾಡಿದ್ದಾರೆ. ಏನು ಗ್ರಾಫಿಕ್ಸ್ ಬಂದ ತಕ್ಷಣ ಇದು ಏನಪ್ಪ ಇಷ್ಟು ಗ್ರಾಫಿಕ್ಸು ಆ ಥರ ಅನಿಸೋದಿಲ್ಲ. ಬಟ್ ರಿಯಲಾಗಿ ನಾವು ಫೀಲ್ ಆಗ್ತೀವಿ. ಬಟ್ ಗ್ರಾಫಿಕ್ಸ್ ವಿಚಾರದಲ್ಲೂ ನಮ್ಮವರು ಟೆಕ್ನಿಕಲ್ ಯೂಸ್ ಮಾಡೋದು ನಂಬರ್ 1 ಆಗ್ತಾಯಿದ್ದಾರೆ. ಹೋಗ್ತಾ ಇದೇ ರೀತಿ ಸಿನಿಮಾ ತೆಗೀರಿ, ನಮ್ಮನ್ನೆಲ್ಲರೂ ಎಂಟರ್ಟೈನ್ಮೆಂಟ್ ಮಾಡಿ, ತಲೆ ಕೆಡ್ಸ್ಕೋಬೇಡಿ. ಗೆಲುವು ಸೋಲ್ನ. ಬಟ್ ನೀವು ಆ ರೇಂಜಿಗೆಲ್ಲ ಹಿಟ್ ಆಗಿಲ್ಲ ಅಂದರೂ ಇಟ್ ಈಸ್ ಅ ಸೂಪರ್ ಮೂವಿ. ಬಟ್
ನೀವು ಇದು ನಾವು ಪ್ರೀವಿಯಸ್ ಮೂವಿ ಸೋ ಫ್ರಮ್ಸು ಆ ಥರ ಎಲ್ಲ ಇದು ಅದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ. ಅದು ಏನೋ ಲಕ್ ಇತ್ತು, ಸೆಂಚುರಿ ಹೊಡಿತು. ಬಟ್ ಅದಕ್ಕಿಂತ ಸೂಪರ್ ಆಗಿರೋ ಸಿನಿಮಾ ಇದು ನನಗನ್ಸಿರ್ಬೇಕಾದ್ರೆ. ಬಟ್ ಇದು ಆ ರೇಂಜಿಗೆಲ್ಲ ಹಿಟ್ ಆಗೋದಿಲ್ಲ, ಹಿಟ್ ಆಗಲೂ ಇಲ್ಲ, ಅಷ್ಟೊಂದು ಪಾಪ್ಯುಲರು ಆಗಲಿಲ್ಲ. ಸೊ ಬಟ್ ಸೂಪರ್ ಆಗಿದೆ ಸಿನಿಮಾ. ಪ್ರತಿಯೊಬ್ಬರು ಥ್ರಿಲ್ ಬೇಕನ್ನೋರು ಈ ಸಿನಿಮಾ ನೋಡ್ಬೋದು. ಆಮೇಲೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಬೇಕನ್ನೋರು ನೋಡ್ಬೋದು. ಇದು ಸಿನಿಮಾ ಲವರ್, ಇದು ಕಮರ್ಷಿಯಲ್ ಅಂದರೆ ನಾವು ಹೋಗ್ತೀನಪ್ಪ, ನಮಗೊಂದು ಎಂಟರ್ಟೈನ್ಮೆಂಟ್ ಬೇಕು, ನಾನು ನಗಬೇಕು ಅನ್ನೋರು ಇದ್ದರೆ ಈ ಸಿನಿಮಾ ನೋಡಬೇಡಿ. ನನಗೊಂದು ಒಳ್ಳೆಯ ಸಿನಿಮಾ ನೋಡಿದ್ದೀನಿ, ಒಂದು ಸೂಪರ್ ಆಗಿದೆ, ಸ್ವಲ್ಪ ಥ್ರಿಲ್ ಆಗಿರಬೇಕು, ನನಗೊಂದು ಸ್ವಲ್ಪ ಮಜಾ ಬರಬೇಕು, ಏನೋ ಕ್ಯೂರಿಯಾಸಿಟಿ ಇರಬೇಕು ನನಗೆ ಅಂಥ ಸಿನಿಮಾ ನೋಡೋಕ್ಕೆ ಬಯಸೋರು ಈ ಸಿನಿಮಾ ನೋಡೋಕ್ಕೆ ಅಡ್ಡಿ ಇಲ್ಲ. ಎಲ್ಲರೂ ಕೂತ್ಕೊಂಡು ಬಿಂದಾಸಾಗಿ ನೋಡುವಂಥ ಸಿನಿಮಾ. ಸೂಪರಾಗಿ ತೆಗೆದಿದ್ದಾರೆ. ದಯಮಾಡಿ ಎಲ್ಲರೂ ನೋಡಿ ಆಶೀರ್ವಾದಿಸಿ. ಮತ್ತು ಆಮೇಲೆ ಇನ್ನೊಂದು ಸಾರಿ ಕೇಳಿಬಿಡ್ತೀನಿ, ಯಾಕೆಂದರೆ ನನಗೆ ಶುಕ್ರವಾರ ರಿಲೀಸ್ ಆದ ತಕ್ಷಣ ಹೋಗ್ಬಿಟ್ಟು ನೋಡುವಷ್ಟು ಟೈಮು ಪೇಷನ್ಸು ನನ್ನ ಕಡೆ ಇರೋದಿಲ್ಲ. ಯಾಕಂದರೆ ಶುಕ್ರವಾರ ಶನಿವಾರ ನಂದು ವರ್ಕಿಂಗ್ ಡೇ. ಹಾಗೆ ಐತವಾರನೂ ಅದು ಪಾಸಿಬಲ್ ಆದರೆ ಹೋಗಿ ನೋಡ್ತೀನಿ, ಇಲ್ಲಾಂದರೆ ಆಗೋದಿಲ್ಲ. ಸ್ವಲ್ಪ ಲೇಟಾಗಿ ನಾನು ನೋಡ್ತೀನಿ. ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು ನಿಮ್ಮ ಹತ್ರ ಬಂದು ಹೇಳೋದು ಪ್ರತಿ ಸಾರಿ ಲೇಟಾಗೇ ಇರುತ್ತೆ. ಸೊ ಈ ಟ್ರೇಲರ್ಗೆ ಒಂದು ರಿವ್ಯೂ ಕೊಡೋದು, ಆಮೇಲೆ ಸಿನಿಮಾ ಮಾರ್ನಿಂಗ್ ರಿಲೀಸ್ ಆಗಿರುತ್ತೆ, ಮಧ್ಯಾಹ್ನ ಅಷ್ಟೊತ್ತಿಗೆ ರಿವ್ಯೂ ಕೊಡೋದು, ಅಷ್ಟೊಂದು ಎಲ್ಲ ನನಗೆ ಇದಿಲ್ಲ. ಸೊ ನಾನು ಒಬ್ಬ ನಾರ್ಮಲ್ ಸಿನಿಮಾ ಲವರ್, ನಾನು ಒಂದು ಸ್ವಲ್ಪ ಲೇಟಾಗೇ ಕೊಡ್ತೀನಿ. ಸ್ವಲ್ಪ ನೋಡಿ ದಯಮಾಡಿ, ಯಾಕಂದ್ರೆ ನಾನು ಇದು ಇರೋದು ಹಂಗೆ. ಓಕೆ, ಯಾಕಂದ್ರೆ ನೋಡ್ದೇ ಸುಮ್ಮನೆ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಇಲ್ಲ ಮಾರ್ನಿಂಗ್ ರಿಲೀಸ್ ಆಗ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ನಾನು ಪೂರಾ ನಾನೇ ಗ್ರೇಟ್, ನನ್ನ ಒಬ್ಬಂದೇ ಕರೆಕ್ಟ್ ಅಂತ ನಾನು ಹೇಳೋಲ್ಲ. ಒಂದು ಸ್ವಲ್ಪ ದಿನ ಗಳಿಬೇಕು, ಆ ಸಿನಿಮಾ ಏನು ಅನ್ನೋದಾರು ಗೊತ್ತಾಗಬೇಕು. ಒಂದು 10 ಜನದ ಒಪಿನಿಯನ್, ಯಾಕಂದ್ರೆ 10 ಜನದ ತಲೆ ಬೇರೆ ಇರುತ್ತೆ. ಸೊ ಆ ರೀತಿಯಿಂದ ನಾನು ಆಲೋಚನೆ ಮಾಡ್ತೀನಿ. ಬಟ್ ನನಗನ್ಸಿದ್ದು ಈ ಥರ. ಸೊ ನಿಮಗೇನಾದ್ರು ಅನಿಸಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಆಮೇಲೆ ಧನ್ಯವಾದಗಳು. ದಯಮಾಡಿ ಈ ಸಿನಿಮಾ ನೋಡಿ ಆನಂದಿಸಿ. ಸೊ ಟಿ ವಿಯಲ್ಲಿ ಏನಾದ್ರು ರಿಲೀಸ್ ಆದರೆ ನೋಡಿ, ಇಲ್ಲ OTTಯಲ್ಲಿ ರಿಲೀಸ್ ಆದರೂ ನೋಡಿ ಆಶೀರ್ವಾದಿಸಿ. ಬಟ್ ಸೂಪರ್ ಆಗಿದೆ ಸಿನಿಮಾ, ಥ್ರಿಲ್ಲರ್ ಸಿನಿಮಾ ಸೂಪರ್ ಆಗಿದೆ. ರಾಜ್ಬಿ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಮತ್ತು ದಯಮಾಡಿ ಎಲ್ಲ ಇನ್ನೂ ನಿರ್ಮಾಪಕರಿಗಾಯಿತು, ನಿರ್ದೇಶಕರಿಗಾಯಿತು, ಎಲ್ಲರಿಗೂ ಕೇಳ್ಕೊಳೋದೇನೆಂದರೆ, ಇದರಲ್ಲಿ ಅನಿರುದ್ಧ್ ಭಟ್ ಅನ್ನೋರು ಇದ್ದಾರಲ್ಲ, ಅವ್ರಿಗೆ ದಯಮಾಡಿ ನಿಮ್ಮ ಸಿನಿಮಾಗಳಲ್ಲಿ ವಿಲನ್ ಕ್ಯಾರೆಕ್ಟರ್ ಆಯಿತು, ಏನಾರು ಆಯಿತು ವಾಟ್ ಎವರ್, ಬಟ್ ಈ ಅವ್ರಿಗೆ ಸೂಟೇಬಲ್ ಆಗುವಂಥದ್ದು ಕೊಡಿ. ಯಾಕೆ ನಾವು ಹೇಳೋದು ವಿಲನ್ ಹೀರೋ ಅದು ನಮಗೂ ಇದಾಗಲ್ಲ, ಅವ್ರಿಗೆ ಸೂಟೇಬಲ್ ಆಗುವಂಥ ಕ್ಯಾರೆಕ್ಟರ್, ಬಟ್ ಒಳ್ಳೆಯ ಆ್ಯಕ್ಟರ್, ಅದನ್ನು ನಾವು ನಿಮ್ಗೆ ಹೇಳಬೇಡಿ. ಫೈಟಿಂಗು ಸೂಪರಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾತ್ರ ವರ್ಲ್ಡ್ ಕ್ಲಾಸ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವ್ರನ್ನ ಅವರು ಒಂದು ಸ್ವಲ್ಪ ಸೈಡ್ ತಳ್ಳಿದ್ದಾರೆ ಅಂದರೆ ನೀವು ಆಲೋಚನೆ ಮಾಡಬೇಕು. ಇದರಲ್ಲಿ ರಕ್ಕಸಪುರದೊಳಲ್ಲಿ ಕ್ಲೈಮ್ಯಾಕ್ಸಲ್ಲಿ ರಾಜ್ಬಿ ಶೆಟ್ಟಿ ಅವರು ಸ್ವಲ್ಪ ಡೌನ್ ಕಾಣಿಸ್ತಾರೆ. ಅಪೋಸಿಟ್ ಅವರಿಬ್ಬರು ಬಂದು ನಿಂತಾಗ ಎದುರಿಗೆ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಅಷ್ಟು ರೇಂಜಿಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ನನಗನ್ಸಿದ್ದು, ನಿಮ್ಗೆ ಅನಿಸಿದ್ದು ನೀವು ಹೇಳಿ. ಥ್ಯಾಂಕ್ ಯು, ಬಾಯ್. ಮತ್ತೆ ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಬಾಯ್.